ಮಾಡಿದೀವಿ ಸರ್. ಆಗೋಯ್ತು. ಮೃತರ ಅಂತ್ಯಕ್ರಿಯೆಯನ್ನು ಇವತ್ತು ಸತ್ತೂರಿನ ರುದ್ರಭೂಮಿಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಮಾಡುವ ಒಂದು ನಿರ್ಧಾರವನ್ನು ನಾವು ಕುಟುಂಬ ವರ್ಗದವರ ತೆಗೆದುಕೊಂಡಿದ್ದೇವೆ. ಈಗಾಗಲೇ ಎಲ್ಲರೂ ನಿರ್ಧಾರದ ಪ್ರಕಾರ ಅವರ ಕಣ್ಣುಗಳನ್ನು ದಾನ ಮಾಡಿ ಒಂದು ವ್ಯವಸ್ಥೆಯನ್ನು ಕೂಡ ಎಲ್ಲ ಇಲಾಖೆಯ ಒಪ್ಪಿಗೆ ಮೇರೆಗೆ ಮಾಡಲಾಗಿದೆ. ಉಳಿದ ಆರ್ಗನ್ಸ್ ಎಲ್ಲ ಸಹಿತ ದಾನ ಮಾಡೋಕ್ಕಂತ ಇಚ್ಛೆ ಇದ್ದರೂ ಕೂಡ ಅವು ನಿಷ್ಕ್ರಿಯ ಆಗಿರೋ ಕಾರಣದಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅವ್ರ ಇಚ್ಛೆನೂ ಕೂಡ ಇತ್ತು, ಅದು ಆ ಪ್ರಕಾರ ಮಾಡಿದೆ. ಅವ್ರ ಕರ್ತವ್ಯದಲ್ಲಿ ಸಾಕಷ್ಟು ಭಾಳ ನಿಷ್ಠೆಯಿಂದ ಕೂಡ ಸಾರ್ಥಕತೆ ಹೌದು ಮಾಡಿದರು. ಅವರು 29ನೇ ವಯಸ್ಸು, ಇನ್ನೊಂದು ಅವರು 9 ತಿಂಗಳಷ್ಟು ಸರ್ವಿಸ್ ಇತ್ತು. ಭಾಳ ನಿಷ್ಠೆಯಿಂದ ಈವನ್ ರಜಾಸ್ ಕೂಡ ಹಾಕಿದ್ರು ಇತ್ತೀಚೆಗೆ. ಎಂಥ ಕೆಲಸ ಇದ್ದರೂ ಕೂಡ ಭಾಳ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಕೂಡ ಆಗಿದ್ದರು. ಅವರೆಲ್ಲ ಇಲಾಖೆ ಅವರ ಸಹಕಾರದಿಂದ ಭಾಳಷ್ಟು ಒಳ್ಳೆಯ ಹೆಸರು ಕೂಡ ಅವ್ರು ಪಡ್ಕೊಂಡಿದ್ರು. ಅವರ ಸಾವು ನಿಜಕ್ಕೂ ಒಂದು ನಮ್ಮ ಕುಟುಂಬ ವರ್ಗದವ್ರಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾಗದವರಿಗೆ ಒಂದು ದೊಡ್ಡ ಅನ್ಯಾಯ ಅಂತಕ್ಕಂಥ ಭಾವನೆ ನಾವು ಈಗಾಗಲೇ ಹೇಳಿದ್ದೀವಿ. ಇದು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮದು ಶಾಂತರಾಜ್ ಮಲಸಮುದ್ರ ಅಂತ ಅವ್ರ ಮಾಮಾರ ಇವರು, ಅವ್ರ ಮಿಸಸ್ ಬ್ರದರ್ ಇವರು. ಈ ಪ್ರಕರಣ ಇದು ಒಂದೇ ಅಲ್ಲ ಆಗಿದ್ದು. ಇದಕ್ಕಿಂತ ಮೊದಲು ಇದೇ ಇದರೊಳಗೆ ಕಾಮಗಾರಿ ಇಲ್ಲೇ ಆಗಿದೆ ಅಂತೆ. ಅದಕ್ಕೆ ಯಾರು ಹೊಣೆ ಅದಾರ ಆ ಕಂಪ್ನಿನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿಸಿ. ನಮ್ದು ಒತ್ತಾಯ ಅಷ್ಟೇ, ಕಂಪ್ನಿನ ಬ್ಲ್ಯಾಕ್ ಲಿಸ್ಟ್ ಹಾಕಿರಿ. 2-3 ಘಟನೆ ಆದರೂ ಅದು ಮುನ್ನೆಚ್ಚರಿಕೆ ತೊಗೊಳ್ಳಾರ್ದಂಗೆ ಇವ್ರು ಕೆಲಸ ಮಾಡ್ತಾರಂದ್ರೆ ಅದು ಹೆಂಗೆ ಇವ್ರಿಗೆ ಇದನ್ನು ಕೊಡ್ತಾರೆ? ಅಮಾಯಕ ಜೀವಗಳನ್ನ ಹೆಂಗೆ ಇದನ್ನು ಮಾಡ್ತಾರೆ ಇವರು? ಇವ್ರಿಗೆ ದುಡ್ಡು ಅಷ್ಟೇ ಬೇಕು, ಸೇಫ್ಟಿ ಇದು ಇಲ್ಲ, ಏನೂ ಸೇಫ್ಟಿ ಇಲ್ಲ. ಹಾಗಾಗಿ ರೋಡ್ ಹಂಗೆ ಇದನ್ನು ಮಾಡ್ತಿರ್ತಾರೆ. ರೋಡ್ನಾಗ ಗಾಡಿ ಅಡ್ಡಾಡ್ತಿರ್ತಾವೆ. ಮತ್ತೊಬ್ಬರು ಜೀವ ಹಾನಿ ಆಕೈತಿ, ಕೆಲಸ ಮಾಡಬಾರ್ದು ಅನ್ನೋದಿಲ್ಲ. ಮತ್ತು ಇದಕ್ಕೆ NHAI ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವರು ನೇರವಾಗಿ ಹೊಣೆಗಾರಕಾರ. ನಾನು ಅದಕ್ಕೆ ಒತ್ತಾಯ ಮಾಡೋದು, ಅವರನ್ನೇ ನೇರವಾಗಿ ಹೊಣೆ ಮಾಡಬೇಕು ಫಸ್ಟ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವ್ರಿಗೆ ಜವಾಬ್ದಾರಿ. ಏನೋ ಅನಾಹುತ ಇದ್ರು ಅವ್ರಿಗೆ ಜವಾಬ್ದಾರಿ. ಯಾರು ಬಂದಿಲ್ಲ ಸರ್. ಯಾರು ಬಂದಿಲ್ಲ. ಸಂಬಂಧಪಟ್ಟವ್ರು ಯಾರು ಬಂದಿಲ್ಲ ಸರ್. ಇವ್ರು ಯಾರು ಬಂದಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ನವ್ರು ಬಂದರು, ಪೊಲೀಸ್ ಇಲಾಖೆಯವರು ಎಲ್ಲ ಬಂದರು. ಅವ್ರ ಸಹಕಾರ ನಾವು ಭಾಳ ಮೆಚ್ತೀವಿ. ಅವ್ರು ಯಾರು ಬಂದಿಲ್ಲ ಸರ್. ಇದುವರೆಗೂ ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ. NHAI ಆಗಲಿ ಕಾಂಟ್ರಾಕ್ಟರ್ ಆಗಲಿ ಯಾರು ನಮ್ಮನ್ನು ಸಂಪರ್ಕಿಸಿಲ್ಲ. ಅಭಿನಂದನ್ ಪಾಟೀಲ್.